ವಿಕ್ಲಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಢವಢವ ಶುರುವಾಗಿದೆ. ಮೆಡಿಕಲ್ ಟೆಸ್ಟ್ ಬಳಿಕ ಭೈರತಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇನ್ನು 14 ದಿನಗಳ ಕಾಲ ಸಿಐಡಿ ಭೈರತಿಯನ್ನ ಕಸ್ಟಡಿಗೆ ಕೇಳಿ ಮನವಿಯನ್ನ ಕೇಳಿದ್ದಾರೆ. ಭೈರತಿ ಪರ ವಕೀಲರಿಂದ ಕಸ್ಟಡಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಭೈರತಿ ಪರ ವಕೀಲರಿಂದ ಜಾಮೀನು ಅರ್ಜಿಯನ್ನ ಮತ್ತೊಮ್ಮೆ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ವಿಕ್ಲಶಿವ ಕೊಲೆ ಕೇಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಪೂರ್ಣವಾಗಿದೆ. 14 ದಿನಗಳ ಕಾಲ ಸಿಐಡಿ ಭೈರತಿ ಕಸ್ಟಡಿಗೆ. ಭೈರತಿ ಪರ ವಕೀಲರಿಂದ ಕಸ್ಟಡಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇನ್ನು ಭೈರತಿ ಪರ ವಕೀಲರಿಂದ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗ್ತಾ ಇರುವಂತದ್ದು. ನಮ್ಮ ಕಕ್ಷಿದಾರ ಯಾವುದೇ ತಪ್ಪು ಮಾಡಿಲ್ಲ ಅಂತ ವಾದವನ್ನ ಮಾಡ್ತಿದ್ದಾರೆ. ಈಗಾಗಲೇ 2 ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಸರ್ಚ್ ವಾರೆಂಟ್ ತಂದು ಮನೆಯನ್ನ ಸರ್ಚ್ ಮಾಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಭೈರತಿ ಪರ ವಕೀಲರು. ಈ ಕಡೆ ಸಿಐಡಿ ಎಸ್ಎಸ್ಪಿ ಅಶೋಕ್ ನಾಯಕ್ ವಾದವನ್ನ ಮಾಡ್ತಾ ಇದ್ರೆ ಹೈಕೋರ್ಟ್ ಕೂಡ ಜಾಮೀನು ವಜಾ ಮಾಡಿ ಇದನ್ನೇ ಹೇಳ್ತಾ ಇದೆ. ಡೀಟೈಲ್ಡ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ. ಆರೋಪಿತ ವ್ಯಕ್ತಿ ಶಾಸಕರಾಗಿದ್ದು ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಮೃತನ ವ್ಯಕ್ತಿ ತಾಯಿ ಮೇಲೇನೆ ಕೂಡ ಪ್ರಭಾವ ಬೀರಿ ಸುಳ್ಳು ಹೇಳಿಕೆಯನ್ನ ಕೊಡ್ತಿದ್ದಾರೆ. ವಿಕ್ಲಶಿವ ಕೊಲೆ ಕೇಸ್ ಏನಿದೆ ಭೈರತಿ ಬಸವರಾಜ್ ಅವರಿಗೆ ಕಂಟಕ ಬಿಟ್ಟು ಹೋಗ್ತಾ ಇಲ್ಲ. ಮೆಡಿಕಲ್ ಟೆಸ್ಟ್ ಪೂರ್ಣಗೊಂಡಾಯ್ತು. 14 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಇವರನ್ನ ಕೊಡಬೇಕು ಅಂತ ಕೇಳ್ತಾ ಇರುವಂತದ್ದು. ಭೈರತಿ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಕ್ಷಿದಾರ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅಂತ ವಾದವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 2 ಸಲ ಹಾಜರಾಗಿದ್ದಾರೆ ವಿಚಾರಣೆಗೆ. ಜಾಮೀನು ಅರ್ಜಿಯನ್ನ ಸಲ್ಲಿಸಿ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು ಭೈರತಿ ಬಸವರಾಜ್ ಪರ ವಕೀಲರು. ಇವತ್ತು ಸಂಜೆ ಅವರು ಅಹಮದಾಬಾದ್ನಿಂದ ಬೆಂಗಳೂರಿಗೆ ಆಗಮಿಸುತ್ತಿರೋದ್ರ ಬಗ್ಗೆ ಸಿಐಡಿ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಲಭ್ಯವಾಗಿತ್ತು. ಅದರಂತೆ ಸಿಐಡಿ ವಿಶೇಷ ತಂಡ ವಿಮಾನ ನಿಲ್ದಾಣಕ್ಕೆ ಲಗ್ಗೆಯನ್ನು ಕೂಡ ಇಟ್ಟಿತ್ತು. ಮೆಡಿಕಲ್ ಟೆಸ್ಟ್ ಕೂಡ ಪೂರ್ಣಗೊಂಡಿರುವಂತದ್ದು. ತಲೆಮರೆಸಿಕೊಂಡು ಹೋಗಿದ್ದಂತಹ ಭೈರತಿ ಬಸವರಾಜ್ಗೆ ಈ ಕಂಟಕ ಮತ್ತಷ್ಟು ಹೆಚ್ಚಾಗ್ತಿದೆ ಅಂತಲೇ ಹೇಳಬಹುದು. ಮತ್ತೊಂದು ಬಾರಿ ಇವರ ಪರ ವಕೀಲರು ಇವರಿಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಇನ್ನು ಯಾವುದೇ ತಪ್ಪನ್ನ ನನ್ನ ಕಕ್ಷಿದಾರ ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಮೆಡಿಕಲ್ ಟೆಸ್ಟ್ ಆಗಿದೆ. ಈಗ ಸಿಐಡಿ ಕೇಳ್ತಾ ಇರುವಂತದ್ದು ಮತ್ತೊಮ್ಮೆ ಕಸ್ಟಡಿಗೆ ಕೊಡುವಂತೆ. ಇದೇ ರೀತಿಯಾದಂತಹ ವಾದ ವಿವಾದ ಈಗ ಮುಂದುವರಿತಾ ಇದೆ. ವಿಕ್ಲಶಿವ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತ ಭೈರತಿ ಬಸವರಾಜ್ಗೆ 1 ದಿನದ ಮಟ್ಟಿಗೆ ರಿಲೀಫ್ ಸಿಗ್ತಾ ಇದೆ. ಸಿಐಡಿ ಕಸ್ಟಡಿಗೆ ಮೆಡಿಕಲ್ ಟೆಸ್ಟ್ಗೆ ರವಾನೆಯನ್ನ ನೀಡಲಾಗ್ತಾ ಇಲ್ಲ. ಇನ್ನು ಬೌರಿಂಗ್ ನಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಜಯದೇವದಲ್ಲಿ ಟೆಸ್ಟ್ ನಡೆಸುವಂತೆ ವೈದ್ಯರು ಶಿಫಾರಸು ಮಾಡಿರುವಂತಹ ಹಿನ್ನೆಲೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ರವಾನಿಸಲಾಗಿದೆ. ಜಯದೇವದಲ್ಲಿ ಭೈರತಿ ಬಸವರಾಜ್ಗೆ ತಪಾಸಣೆ ನಡೀತಾ ಇದೆ. ತನಿಖಾಧಿಕಾರಿ ಡಿವೈಎಸ್ಪಿ ಗೌತಮ್ ಅವರಿಗೆ ನ್ಯಾಯಾಧೀಶರು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ನಾಳೆ ಪೊಲೀಸ್ ಕಸ್ಟಡಿನೋ ಅಥವಾ ಜೈಲೋ ಅನ್ನುವಂತ ನಿರ್ಧಾರ ಆಗುತ್ತೆ. ಇವತ್ತೊಂದಿನದ ಮಟ್ಟಿಗೆ ರಿಲೀಫ್ ಸಿಗ್ತಾ ಇರುವಂತದ್ದು ಭೈರತಿ ಬಸವರಾಜ್ಗೆ. ಸಿಐಡಿ ಕಸ್ಟಡಿಗೆ ನೀಡ್ತಾ ಇಲ್ಲ, ಮೆಡಿಕಲ್ ಟೆಸ್ಟ್ಗೆ ನೀಡ್ತಾ ಇರುವಂತದ್ದು. ಮತ್ತೊಂದು ರೀತಿಯಾಗಿ 1 ದಿನದ ಮಟ್ಟಿಗೆ ಜಯದೇವದಲ್ಲಿ ಟೆಸ್ಟ್ ಅನ್ನ ನಡೆಸ್ತಾರೆ ವೈದ್ಯರು. ಪ್ರಿಸ್ಕ್ರಿಪ್ಷನ್ ಏನ್ ಬರುತ್ತೆ ಅದರ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ಹೇಳಿರುವಂತದ್ದು. ಜಯದೇವದಲ್ಲಿ ಭೈರತಿ ಬಸವರಾಜ್ಗೆ ತಪಾಸಣೆ ಕೂಡ ನಡೆಯುತ್ತೆ. ಹೃದಯ ಸಂಬಂಧಿ ಏನೋ ಕಾಯಿಲೆ ಇದೆ, ಸಮಸ್ಯೆ ಇದೆ ಅನ್ನೋದ್ರ ಒಂದು ಕಾರಣವನ್ನ ಇಟ್ಕೊಂಡು ಇವಾಗ 1 ದಿನದ ಮಟ್ಟಿಗೆ ರಿಲೀಫ್ ಸಿಗ್ತಾ ಇರುವಂತದ್ದು ಭೈರತಿ ಬಸವರಾಜ್ಗೆ. ಹಾಗಾಗಿ ನಾಳೆ ನಿರ್ಧಾರ ಆಗುತ್ತೆ. ಸಿಐಡಿ ಕಸ್ಟಡಿಗೆ ನೀಡಿಲ್ಲ, ಮೆಡಿಕಲ್ ಟೆಸ್ಟ್ಗೆ ರವಾನಿಸಲಾಗಿದೆ. ನಾಳೆ ಈಗ ಕಸ್ಟಡಿಗೆ ಹೋಗ್ತಾರಾ ಅಥವಾ ಜೈಲಿಗೆ ಹೋಗ್ತಾರಾ ಅನ್ನುವಂತ ನಿರ್ಧಾರ ಆಗುತ್ತೆ. ಪ್ರಿಸ್ಕ್ರಿಪ್ಷನ್ ಏನು ಇದೆ ಅದರ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ಗೆ ರವಾನಿಸಲಾಗಿದೆ. ಅಂದ್ರೆ ಜಯದೇವದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಇವತ್ತೊಂದಿನದ ಮಟ್ಟಿಗೆ ತಪಾಸಣೆಯನ್ನ ನಡೆಸಲಾಗುತ್ತೆ. ನ್ಯಾಯಾಧೀಶರು ಸೂಚನೆಯನ್ನ ಕೂಡ ನೀಡಿದ್ದಾರೆ. 1 ದಿನ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ನಾಳೆ ಪೊಲೀಸ್ ಕಸ್ಟಡಿಗೆ ಇವರನ್ನ ಕಳಿಸೋದಾ ಅಥವಾ ಜೈಲಿಗೆ ಹಟ್ಟೋದಾ ಅನ್ನುವಂಥದ್ದು ನಿರ್ಧಾರ ಆಗತ್ತೆ.
ಸಿಐಡಿ ಕಸ್ಟಡಿಗೆ ನೀಡ್ತಾ ಇಲ್ಲ. ಇವತ್ತೊಂದಿನದ ಮಟ್ಟಿಗೆ ರಿಲೀಫ್ ಅಂತಾನೆ ಹೇಳ್ಬೋದು. ಹೃದಯ ಸಂಬಂಧಿ ಕಾಯಿಲೆ ಇದೆ ಅನ್ನುವಂಥದ್ದು ಪ್ರಿಸ್ಕ್ರಿಪ್ಷನ್ ನಲ್ಲಿ ಗೊತ್ತಾಗಿದೆ. ಹಾಗಾಗಿ ಇವತ್ತೊಂದಿನದ ಮಟ್ಟಿಗೆ ಕಸ್ಟಡಿನ ಜೈಲ ಅನ್ನುವಂತ ಗೊಂದಲಕ್ಕೆ ಒಂದ್ ರೀತಿಯಾಗಿ ಕಾಮ ಇಟ್ಟಿರುವಂಥದ್ದು, ಫುಲ್ ಸ್ಟಾಪ್ ಅಲ್ಲ. ನಾಳೆ ನಿರ್ಧಾರ ಆಗುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ವಿಜಿ ಶಿವಪ್ರಕಾಶ್ ಅನ್ನುವಂತ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ಈಗ ತಗಲಾಕೊಂಡಿರುವಂತಹ ಭೈರತಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಮತ್ತೊಂದು ರೀತಿಯಾಗಿ ಒಂದು ದಿನದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಭೈರತಿ ಬಸವರಾಜ್ ಅವ್ರಿಗೆ ನಾಳೆ ನಿರ್ಧಾರ ಆಗುತ್ತೆ ಇವರ ಹಣೆ ಬರಹ ಏನು ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಖಂಡಿತವಾಗ್ಲೂ ಈಗ ಭೈರತಿ ಬಸವರಾಜ್ ಅವರಿಗೆ ಈಗ ಒಂದು ದಿನದ ಮಟ್ಟಿಗೆ ಅವರು ಆಸ್ಪತ್ರೆಗೆ ಸೇರುವ ಸಾಧ್ಯತೆ ಇದೆ. ಆಸ್ಪತ್ರೆಯಲ್ಲಿ ನೀವು ಅವರನ್ನ ಜಯದೇವ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿ ಅನ್ನುವಂಥದ್ದನ್ನ ಈಗ ನ್ಯಾಯಮೂರ್ತಿಗಳು ಹೇಳಿರುವಂತದ್ದು. ಹೀಗಾಗಿ ಅವರು ಮೊದಲಿಗೆ ಏನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತ ವೇಳೆಯಲ್ಲಿ ಅವರ ಪರ ಲಾಯರು ಯಾವುದೇ ಕಾರಣಕ್ಕೂ ಕಸ್ಟಡಿಗೆ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಹಿಂದೆನೂ ಎಲ್ಲಾ ರೀತಿಯ ಒಂದು ಪ್ರೊಸೀಜರ್ ಮುಗಿಸಿದ್ದಾರೆ. ಈ ಹಿಂದೆನೆ ಮನೆಗೆ ಬಂದಿದ್ದಾರೆ, ಮನೆಯಲ್ಲಿ ಕೂಡ ಅಲ್ಲಿ ಹಾಜರು ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ. ಎಲ್ಲಾ ಪ್ರಕ್ರಿಯೆಗಳು ಮುಗಿದ ಮೇಲೂ ಕೂಡ ಸಿಐಡಿ ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ಕೇಳ್ತಿರುವಂತದ್ರಲ್ಲಿ ಯಾವುದೇ ರೀತಿಯ ಕಾನೂನಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ವಾದ ಮಂಡನೆ ಮಾಡಿದ್ರು. ಈ ವೇಳೆಯಲ್ಲಿ SPP ಅಶೋಕ್ ನಾಯಕ್ ಅವರು ನಮಗೆ ಕಸ್ಟಡಿಗೆ ಬೇಕು, ವಿಚಾರಣೆಗೆ ಕಸ್ಟಡಿಯಲ್ ವಿಚಾರಣೆನೇ ಆಗ್ಬೇಕು ಅನ್ನುವಂಥದ್ದನ್ನ ನಾವು ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿ ಮಾಡಿದೀವಿ. ಅವ್ರಿಗೆ ಮತ್ತೆ ಆರೋಪಿಗಳಿಗೆ ಈಗಾಗಲೇ ಏನು A1 ಆರೋಪಿಗಳಿದ್ದಾರೆ ಅರೆಸ್ಟ್ ಆಗಿರುವಂತವ್ರು, ಅವ್ರ ಅಷ್ಟು ಜನರಿಗೂ ಕೂಡ ಯಾವ ರೀತಿಯ ಸಂಬಂಧ ಇದೆ ಅನ್ನುವಂಥದ್ದನ್ನ ನಮ್ಗೆ ಸಿಕ್ಕಿರೋ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದೀವಿ. ಆ ಕಾರಣಕ್ಕೆ ಅವ್ರು ನಮ್ಗೆ ಅವಶ್ಯಕತೆ ಇದೆ, ಕಸ್ಟಡಿಗೆ ಬೇಕೇ ಬೇಕು ಅನ್ನುವಂತ ಒಂದು ವಾದವನ್ನು ಕೂಡ ಪ್ರಾಸಿಕ್ಯೂಷನ್ ಪರವಾಗಿ ಮಾಡಿದಂತದ್ದು. ಇದನ್ನ ವಾದ ಪ್ರತಿವಾದನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ಸದ್ಯದ ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದಾಗಿ ಅವ್ರಿಗೆ ತಪಾಸಣೆ ಮಾಡ್ಬೇಕಾಗತ್ತೆ ಅನ್ನುವಂತ ವಾದವನ್ನು ಕೂಡ ಮುಂದಿಟ್ರು. ಆಗ ಪ್ರಾಸಿಕ್ಯೂಷನ್ ಪರವಾಗಿ ವಕೀಲರು ನಾವು ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿ ಯಾವ್ಯಾವ ಚಿಕಿತ್ಸೆ ಬೇಕೋ ಆ ಚಿಕಿತ್ಸೆ ಎಲ್ಲವನ್ನೂ ಕೂಡ ತಪಾಸಣೆಗಳನ್ನು ಕೂಡ ನಾವು ಮಾಡಿಸ್ತೇವೆ ಅಂತಂದಾಗ ಇವತ್ತು ಜಯದೇವ್ ಅವರಿಗೆ ಅವರನ್ನ ತಪಾಸಣೆ ಮಾಡಿ ವರದಿಯನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ವರದಿಯನ್ನು ಕೊಟ್ಟು ನಾಳೆಗೆ ಪ್ರೊಡ್ಯೂಸ್ ಮಾಡಿ, ಮನೆಯಲ್ಲೇ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿರುವಂಥದ್ದು. ನಾಳೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಕೂಡ ವರದಿ ಏನ್ ಬರುತ್ತೆ ಅಂತ ನೋಡ್ಕೊಂಡು, ಆರೋಗ್ಯದ ವರದಿ ಏನಂತ ಬರುತ್ತೆ ಅಂತ ನೋಡ್ಕೊಂಡು ಅವ್ರನ್ನ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದು ನಾಳೆ ನ್ಯಾಯಮೂರ್ತಿಗಳು ತೀರ್ಮಾನ ಮಾಡುವಂಥದ್ದು. ಸದ್ಯಕ್ಕೆ ಇವತ್ತು ಒಂದು ದಿನಕ್ಕೆ ಒಂದು ಮಟ್ಟದ ರಿಲೀಫ್ ಸಿಕ್ಕಿದೆ ಭೈರತಿ ಬಸವರಾಜ್ಗೆ. ಗಾಯತ್ರಿ, ಇವಾಗ ಹೃದಯ ಸಂಬಂಧಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು, ಇದು ನಿಜವಾಗ್ಲೂ ಏನಾದ್ರೂ ಸೀರಿಯಸ್ ಅಥವಾ ರೆಸ್ಟ್ ಮಾಡ್ಬೇಕು ಇವರು, ಆ ಥರದ್ದು ಏನಾದ್ರೂ ನಿರ್ಧಾರಗಳು ಬಂದ್ರೆ ಆಸ್ಪತ್ರೆಯಿಂದ ಇವ್ರಿಗೆ ಒಂದ್ ರೀತಿಯಾಗಿ ಮತ್ತೊಂದ್ ರೀತಿಯ ರಿಲೀಫ್ ಸಿಗುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಮತ್ತೊಂದ್ ರೀತಿಯಾಗಿ ಸಮಸ್ಯೆ ಆಗುತ್ತಾ ಕಾನೂನಾತ್ಮಕವಾಗಿ ಅಂತ? ಖಂಡಿತವಾಗ್ಲು. ಯಾಕೆಂತ ಹೇಳಿದ್ರೆ ಅಲ್ಲಿ ಇವರಿಗೆ ಯಾವ ರೀತಿಯ ಹೃದಯ ಸಂಬಂಧಿಕ ಈಗ ತಕ್ಷಣಕ್ಕೆ ರೆಸ್ಟ್ ಬೇಕಾ, ಅವ್ರಿಗೆ ವಿಚಾರಣೆ ಬಿಟ್ಟಿದಾರಾ ಇಲ್ವಾ ಅನ್ನುವಂಥದ್ದನ್ನ ಕೊಡ್ಬೇಕಂದ್ರೆ ಹೃದಯ ಸಂಬಂಧಿ ಆಗಿರೋದ್ರಿಂದಾಗಿ ಹೃದಯ ಯಾವ ಮಟ್ಟಕ್ಕೆ ಸೇರಿದೆ ಅನ್ನುವಂಥದ್ದನ್ನ ECG, ಎಕೋ, EMT ಎಲ್ಲವನ್ನೂ ಕೂಡ ಮಾಡ್ತಾರೆ. ಇಲ್ಲಿ ಎಲ್ಲ ಮಾಡಿದ ನಂತರದಲ್ಲಿ ನಾರ್ಮಲ್ ಆಗಿ ಅವ್ರು ರಿಪೋರ್ಟ್ ಕೊಟ್ಟಾಗ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋಂಥದ್ದು ಕೊಡ್ತಾರೆ. ಅವರಿಗೆ ಇವರು ವಿಚಾರಣೆಗೆ ಒಳಪಡಿಸಬಹುದಾ ಇಲ್ವಾ ಅನ್ನುವಂತ ಒಂದು ಪ್ರಿಸ್ಕ್ರಿಪ್ಷನ್, ಅಂದ್ರೆ ಆ ಒಂದು ವರದಿ ಕೊಡಿ ಅಂತ ಕೇಳಲಿಲ್ಲ, ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಅವರಿಗೆ ತಪಾಸಣೆ ಮಾಡಿಸಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳಿರುವಂತದ್ದು. ಆಗೊಂದು ವೇಳೆ ಈ ರೀತಿಯ ಒಂದು ಅಭಿಪ್ರಾಯ ಕೇಳಿದ್ರೆ ಅವರ ಒಂದು ಅಭಿಪ್ರಾಯ ಬಹಳ ಮಹತ್ವದ್ದಾಗಿರ್ತಿತ್ತು. ಆದ್ರೆ ಈಗ ಸದ್ಯಕ್ಕೆ ಹೃದಯ ಸಂಬಂಧಿ ಕಾಯಿಲೆ ಇರೋದ್ರಿಂದಾಗಿ ಅವರನ್ನ ತಪಾಸಣೆ ಮಾತ್ರ ಮಾಡಿ ಅದು ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಮಾಡಿ ಅಂತ ಹೇಳಿರುವಂತದ್ದು. ಹಾಗಾಗಿ ಏನಾದ್ರೂ ಅವರಿಗೆ ಮತ್ತೆ ನ್ಯಾಯಾಲಯ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಯಲ್ಲಿ ಏನಾದ್ರು ಸ್ವಲ್ಪ ತೊಡಕುಗಳಿದಾವೆ ಅಥವಾ ಏರುಪೇರಿದೆ ಅಂತ ಏನಾದ್ರು ರಿಪೋರ್ಟ್ ಕೊಟ್ರೆ ಆನಂತರದಲ್ಲಿ ಡಾಕ್ಟರ್ ವರದಿಯನ್ನ ಕೂಡ ಕೇಳೋ ಸಾಧ್ಯತೆ ಇದೆ. ಆ ಡಾಕ್ಟರ್ ವರದಿ ಅಂದ್ರೆ ವಿಚಾರಣೆಗೆ ಇವರನ್ನ ಈ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಬಹುದಾ ಅನ್ನುವಂತ ಫಿಟ್ನೆಸ್ ಕೊಟ್ಟ ಮೇಲೆ ಆನಂತರ ನಿರ್ಧಾರ ಮಾಡೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿದ್ರಿಂದಾಗಿ ಅವ್ರಿಗೆ ತಪಾಸಣೆ ಮಾಡಿಸಿ ಇವತ್ತು ಕಸ್ಟಡಿ ಕೊಡೋದು ಬೇಡ, ನಾಳೆ ಪ್ರೊಡ್ಯೂಸ್ ಮಾಡಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವು. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ನಿರ್ಧಾರ ಆಗುವಂಥದ್ದು ನಾಳೆ. ಭೈರತಿ ಬಸವರಾಜ್ ಅವರ ಭವಿಷ್ಯ ಮತ್ತೊಂದು ರೀತಿಯಾದಂತಹ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬಹುದು.